ಸೈಲೆಂಟ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಿದ ವರ್ಷ ಯಾವುದು? 1984. ಯಾವ ಮೂಲ ವಸ್ತುಗಳನ್ನು ಅಪರೂಪದ ಭೂಮಿ ಎಂಬುದಾಗಿ ಕರೆಯುತ್ತಾರೆ? ಲ್ಯಾಂಥನೈಡ್ಗಳು. ಘನ ನೀರಿನ ರಾಸಾಯನಿಕ ಸೂತ್ರ ಯಾವುದು? H2O. ಭಾರತದ ಮಂಗಳ ಗ್ರಹ ಕಾರ್ಯಾಚರಣೆಯ ಹೆಸರೇನು? ಮಂಗಳಯಾನ. ಬೆಳಕು ಒಂದು ಮಾಧ್ಯಮದಿಂದ ಬೇರೆ ಮಾಧ್ಯಮಕ್ಕೆ ಹಾದು ಹೋದಾಗ ಅದರ ಮಾರ್ಗವು ಬದಲಾದರೆ ಅದನ್ನು ಏನೆಂದು ಕರೆಯುತ್ತಾರೆ? ವಕ್ರೀಭವನ. ಒಂದು ವಸ್ತುವಿನ ಸ್ವಂತ ಅಕ್ಷದ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಭ್ರಮಣ. 1962ರಲ್ಲಿ ಯುಕೆಯ ತಾಂತ್ರಿಕ ನೆರವಿನೊಂದಿಗೆ ಭಾರತದಲ್ಲಿ ಯಾವ ಉಕ್ಕಿನ ಸ್ಥಾವರವನ್ನು ಪ್ರಾರಂಭಿಸಲಾಯಿತು? ದುರ್ಗಾಪುರ್ ಉಕ್ಕಿನ ಸ್ಥಾವರ. ದುರ್ಗಾಪುರ ಉಕ್ಕು ಸ್ಥಾವರ ಭಾರತದ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ. ಕೈಗಾ ಉಷ್ಣ ವಿದ್ಯುತ್ ಸ್ಥಾವರ ಭಾರತದ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ತಮಿಳುನಾಡಿನ ಮೊದಲ ಜೀವವೈವಿಧ್ಯ ಪರಂಪರೆಯ ತಾಣವೆಂದು 2022ರಲ್ಲಿ ಘೋಷಿಸಲಾದ ಸ್ಥಳ ಯಾವುದು? ಅರಿಟ್ಟಪಟ್ಟಿ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡದ್ದು ಯಾವಾಗ? ಜನವರಿ 1, 1949. ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಗಣಿಗಾರಿಕೆ ಮಾಡಿದ ಸ್ಥಳ ಯಾವುದು? ಅಸ್ಸಾಂನ ತಿನ್ಸುಕಿಯಾ ಜಿಲ್ಲೆಯ ದಿಗ್ಬೋಯ್. ನೀತಿ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಜನವರಿ 1, 2015. ಯಾರನ್ನು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂಬುದಾಗಿ ಕರೆಯುತ್ತಾರೆ? ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ಕೇಂದ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಎಲ್ಲಿದೆ? ಕೇರಳದ ಕಾಸರಗೋಡಿನಲ್ಲಿ.